Inclamamos a संवर्तं धनामुदयं समाग्रजमस्मभ्यं दत्त्वा वरुणस्य मन्यः
नमो भवति भागं देवेभ्यो नरसिंहं पुरवत्रनेत्रं ध्यानं प्रशस्तकरयुग्ममतापराध्यां चक्रं धरन्त्यदतं प्रियासमेतं दिग्मां जगोटिदेव समग्रशक्तिं लक्ष्मी नरसिंहाय नमः आख्यानं समर्पयामि गोविन्दा ಪೂಜೆ ಉಂಡ ಆಯ್ತಾ ಸಂಪೂರ್ಣ ಫಲ ಪ್ರಾಪ್ತಿಗೆ ಕೂಡ ಅದು ಈ ಜಾಗಕ್ಕೆ ಬರೋದು ಎಂಬುಳ ಮಾತ್ರ ತರೋದು ಬರ್ತೀವಿ ಈಗ ಹೊಸದು ಬರ್ಕೊಡ ಈಗೆಲ್ಲ ಗುರುಗಳು ಕಾಣಿಸುವಾಗುತ್ತೆ ಮತ್ತೊಂದು ಹೆಚ್ಚಿನ ಅಂಡ ಇಲ್ಲಿಗೆ ಬಂದಾಗ ಸಂತೋಷ ಒಂದು ಏತೊಂಜಿ ಪುರಾತನ ಪಣ್ಪಣಕ್ಕೆ ಹತ್ತಿರ ನಂಗೆ ದೂನಗನೆ ಗೊತ್ತಾ ನನಗೆ ಶತ್ರು ನಿಗ್ರಹ ಮಲ್ಕೊಳಕ್ಕೆ ಹತ್ತಿರ ನರಸಿಂಹದೇವಿಯರು ಪಣ್ಣಂದ ಅಂದರೆ ನನಗೆ ಭಯ ಕಂತದು ಭಯಕೃತ್ ಭಯನಾಶನ ಪಂಡಿಲ ದೂನಗ ಪೋಡಿಯ ನನ್ನ ಅನುಗ್ರಹ ಅಂತ ಬೊಕ್ಕ ಏರ್ಲ ಕೈ ತುಳು ಬರ್ಬೋಗ್ಯ ಅಂತ ಅದೇ ಗುಂಜಿ ಪ್ರೇರೇಪಣೆ ಕೊಟ್ಟು ನಮ್ಮ ಕಾಂತರವಾದ ಇಲ್ಲೇನ ಮನೆತನದ ಹಿರಿಯನ್ನಾಗಲು ಆರಾಧನೆ ಮತ್ತು ಇದರಲ್ಲಿ ಕಮಿಟಿ ನಿರ್ಮಾಣ ಮಾಡ್ತದೆ ಎಂಕ್ಲೆಗಳು ಈ ಜಾಗಕ್ಕೆ ಬರ್ತದೆ ಮಲ್ಪಣ ಸುಯೋಗಗಳು ಅದಕ್ಕೆ ನಮ್ಮ ಮುಖಾಂತರವಾದ ಏಕಲೇ ಮಾತ್ರ ಸಿಕ್ಕಿದೆ ದೇವರ ಪ್ರಾರ್ಥನೆ ಮಾಡ್ತದೆ ಒಂದು ಜೀರ್ಣೋದ್ಧಾರ ಆವಡು ಪಂಪಣ ಸಂಕಲ್ಪ ಗುರುಕುಳನ ಮಸ್ತ ಸಮಯ ಕೊಂಚ ಅಪೇಕ್ಷೆ ಉಂಟು ನರಸಿಂಹದೇವಿ ಆ ದೇವಿರ ಆರು ಪೂಜೆ ಮಾಡ್ತಾರೆ ಕೋಡದ ದಿವಸ ಕೊಡ್ತೇವೆ ನಂಗೆ ಹೊಸತ್ತೊಂಜಿ ಪೀಠ ಬರ್ತದೆ ಏಪಲ ದೇವರ ಉಲಾಯದ ವಸ್ತುಳು ಅವು ಅಧೀರ್ಣಾದಿತ್ತಿನ ಕತ್ರ ವಸ್ತುಳಿನ ನಮ್ಮ ಒಂಜಿ ಹೊಸತ್ತು ಮಲ್ತೊಂದು ಬರ್ತಂದ ఒక పిద ఆపులు పడపడైకుంది ఎడ్డ లక్షణ ಅದು ಕೃಪಣಾಗಲ್ಲ ಮನಸ್ಸು ಮಸ್ತು ಅಪನಾಗ ಐಕ ಪೋದು ದುಂಪೋಪಣಾಗ ಲೊಂಜಿಪೋಡು ಇಂದ ಮಾತ್ರ ಗುರುಗಳು ಪಣದೆ ದುಂಪ ಮಾಡ್ತಂದು ಪೋಡು ಪಡ ಇಂದ ನಿಗಳು ಮಾತ್ರ ಉಳ್ಳ ಎಂಗುಳ್ಳ ಪಣಪಡದ ಅದಕ್ಕೆ ಎಂದ ಗುರುರಾಜ್ ಭಟ್ಲ ಅರ್ಲೊಂಜಿ ಕಡೆ ಸಂಕಲ್ಪ ಅಂತೇಳಿ ಇಂಚ ಕೇಂದ್ರ ಇನ್ನು ಹೊಸತ್ತಾದ ಒಂಜಿ ನಿರ್ಮಾಣ ಪಡ ಕೊಡ್ತದೆ ಆರ್ನೊಂಜಿ ಕಿಂಚಿದ್ದು ಆದ ಒಂಜಿ ಸೇವೆ ಉಂಡು ಇನ್ನು ಕೊರಪೆ ಪಡದು ಅರ್ಲ ಯೋಚನೆ ಮಾಡ್ತೀವಿ ಆ ಸಂಕಲ್ಪ ಮಾಡ್ತೀವಿ ಅಂಜ ಒಂದು ಒರಿಯನ ಮಾತೆಲ್ಲ ನಮ್ಮ ಸೇರಿನ ಈ ದೇವಸ್ಥಾನದ ರಥೋತ್ಸವ ನಡ್ಕೊಂಡು ಉಂದಾಂಡ ಯಜಮಾನ ಒರಿಯೇ ಬಲ್ಲು ಬರ್ತದೆ ರಥನ ಬಂದ ರಾತ್ರಿ ಮಾತರೊಟ್ಟಿಗೂ ಸೇರಿದ ಗೋವಿಂದ ಬಂದ ರಥ ಬೇಗ ಪೊರ್ಲುಡ್ಬೋದು ನಿಜ ಕ್ಷೇತ್ರ ಮಂಜುನಾಥ ದೇವರಿಗೆ ಪೂಜೆ ಮಾಡ್ಕೊಳಕತ್ತಿರ ಬರ್ತದೆ ಈ ರೀತಿ ದಿವಸ ನಮ್ಮ ಕ್ಷೇತ್ರದೊಂದು ಒಂದು ಸೇವೆ ಮಾಡ್ಕೊಳಕತ್ತಿರ ಅದು ಎಂಕ್ಲೈಗ್ಲ ಒಂದು ಯೋಗ ತಿಕ್ಕಿಂದ ಗುರುಗಳನ್ನ ಆಶೀರ್ವಾದ ನರಸಿಂಹದೇವಿಯನ್ನ ಅನುಗ್ರಹದ ಅಂತೇಳಿ ಮಂಗಳಾದೇವಿಯರಿಗೆ ಮಂಗಳದೇವದ ಇದಿದ ಇಂಚ ಮಾತಾಡಿ ಯಾನಂದ ಗುರುಗಳನ್ನ ಶಿಷ್ಯ ಅಲ್ಲಿ ಸ್ವಾಮಿ ಶಿಷ್ಯನ ಮಾತಾಡಿತ್ತು ಅಂಚ ಒಂದೊಂದು ಕೆಲಸ ಅತಿ ಶೀಘ್ರವಾದ ಬೇಗ ದೇವರ ನಮ್ಮದ ಕೈ ಮುಗಿಸಾಗುತ್ತೆ ಹಿರಿಯರ ದಾದ ಅಪರಾಧ ಮಧ್ಯೆಂದು ಗೊತ್ತು ನನಗೆ ಅಂಚಿತ್ರ ದಾದ ಉಳಿತು ನಂದ ಪರಿಹಾರ ಈ ಪ್ರಸಾದ ಅರ್ಲ ಮುಖಾಂತರ ಒಂದು ಕರ್ಮಾಂಗ ಏರ್ಲ ಒರಿ ಮಲ್ತಂದ ಒರಿಯಗೈತ ಫಲ ಆರು ಮಲ್ಪ ಇರಲ್ಲ ಐತ ಫಲ ನಂಕರ ಉಂಟು
ಅರ್ಣ ಉದ್ದೇಶದಾದಕೆಂಡ ಆರ್ಲ ಸಂಕಲ್ಪ ಮತ್ತಿಂದಾದಕೆಂಡ ಮಠದಲ್ಲಿ ಎಂಕುಳ್ಳ ಮನಸ್ಸು ಯೋಚನೆ ಒಂದು ಜೀರ್ಣೋದ್ಧಾರ ದೇವರ ಅನಾಥ ಬೇಗ ಪ್ರತಿಷ್ಠೆ ಆಗುದು ಮಂಟಪ ಬರ್ತದೆ ನನ್ನ ದೇವರ ಈ ಜಾಗದ ಪ್ರತಿಷ್ಠಾಪನ ಕಥನ ಸುಯೋಗ ನಂಗೆ ಮಾತೆರೆಗಳ ಅನುಗ್ರಹ ಆಗುದು ಏರ್ಲ ಒರಿ ದುಂಬು ಪೋವಂದ ಅವ ಅವರೇ ಸಾಧ್ಯ ಅಣ್ಣ ದುಂಬೋನ ನಂಗೆ ಮಸ್ತ್ ಅಪವಾದಗಳು ಅಪಕೀರ್ತಗಳು ಮಾತಾಡ್ಬಾರ್ದು ಒಂದು ಸಮಾಜಗಳು ಇತ್ತಿನ ಎಡ್ಡೆ ಇತ್ತಿನ ಅವಳು ಹಾಳುಂಡು ಹಾಳಿತ್ತಿನ ಮಾತ್ರ ಎಡ್ಡದ ಗುಣ ಗೊತ್ತಾ ಅಂಚ ಅಂದ್ರೆ ನಮ್ಮ ಜಪ್ಪಂದಿರೇ ಪೋಂಡ ಅವರೇ ಸಾಧ್ಯ ಅಂತ ಜೀರ್ಣೋದ್ಧಾರ ಸತ್ಕರ್ಮೊಳ್ಳ ಬ್ರಹ್ಮಗಲಾದಿ ದೇವಿಯರ ಪ್ರತಿಷ್ಠೆ ಮಾಡ್ತದೆ ಗುರುಗಳು ನನ್ನೊಂದು ಸಲ ಬಂದಾಗ ನಮ್ಮದು ಬೇಗ ಆಪಿನಕ್ಕಲ್ಲ ಐಕೆ ದಾದ ಮಾತಾಡ್ಬೋದು ನಿಗಲೇರ್ದು ಮಾತ್ರ ಅದು ನಿಗುಲು ಮಾತೆರೈಕೆ ಪೂರಕವಾದ ಮಾತುಗಡೆಗಳ ಪಾತಿರದ ಈ ವ್ಯವಸ್ಥೆ ಮಾಡ್ತದೆ ಎಂಕುಳ್ಳದಾದಕ್ಕಿಂತ ಎಂಕುಳ್ಳ ಪೂಜೆ ಪುನಸ್ಕಾರ ಅವ್ರು ಅಡ್ಲ ಒಟ್ಟು ಸೇರಿನ ಮಾತ್ರ ಶಬ್ದ ಆಪಿ ಒಂಜಿ ಕೈಟು ಶಬ್ದ ಆಪಿಸಿ ಫಲ ರಡ್ಡ ಕೈ ಒಟ್ಟು ಸೇರಿನ ಮಾತ್ರ ಆಪಿ ಅಂಚ ರಡ್ಲ ಬೋಡು ವಿಶ್ವಾಸದ ಬೋಡು ಶ್ರದ್ಧೆದ ಬೋಡು ಅಂಚ ಎಂಕುಳು ದೇವರ ನರೆಟು ಪ್ರಾರ್ಥನೆ ಮಾಡ್ತಾರೆ ಇಂಥ ದೇವರಿಗೆ ಕೊಂಚ ನೂತನವಾದಿತ್ತನ ಪೀಠ ಬರ್ತಲ್ಲ ಅಂಚನೆ ಸುತ್ತ ಪೌಳಿ ಅಂಚನೆ ನೆಕ್ಕಿದಾದ ಮಾತ ಆವಡೊಂದು ಬಂದು ಗುರುಗಳು ಸಂಕಲ್ಪ ಮಾಡ್ತಾರೆ ಆ ಬೇಲೆನು ಮಾತ್ರ ಆ ಸುಯೋಗನ ನಂಗೆ ಅನುಗ್ರಹ ಮಾಡ್ಕೊಂಡು ಭವಿಷ್ಯത്തിൽ ಈ ಜಾಗದ ದೇವರನ್ನ ಪ್ರತಿಷ್ಠೆ ಮಾಡ್ಕೊಂಡು ಸುಯೋಗನ ದೇವರ ಅನುಗ್ರಹ ಮಾಡ್ತದೆ ಇನ್ನೆತ್ತ ದಿವಸಗಳು ರಾಜಭಟನ ಮುಖಾಂತರವಾದ ದಾದ ಮಂದಿನ ನರಸಿಂಹ ಮಂತ್ರ ಹೋಮ ಅಂತ ದೇವರಿಗೆ ಪಂಚಾಮೃತ ವಿಷಯ ಅವತ್ತಾಮುಂದೆ ದ್ವಾದಶಿ ನರಸಿಂಹ ದ್ವಾದಶಿ ಪಡ್ಕೊಳಕ್ಕತ್ತಿನ ವಿಶೇಷವಾದ ಆ ಎಡ್ಡೆ ಪರ್ವಕಾಲ ದಿನ ಮುಂಚಾದ ದೇವರನ್ನು ಸಂತೋಷವಾದ ಸ್ವೀಕಾರ ಪಡ್ಕೊಂಡು ನಂಗೆ ಮಾತೆರೆಗಳ ಹಗಲು ಮುಗುಲಂದ ಈಗುಲ್ಲ ಕಮಿಟಿದಾಗಲೇ ಇಲ್ಲ ದೇವರ ಮನೆತನದಾಗುಲ್ಲ ದುಂಬುಡ್ದೇಚಿ ಈ ಜಾಗದ ಮುಂದುವರ್ತೊಂದು ಪತ್ತಿನ ಆಗುಲ್ಲ ಅಗಲೆಗ್ಲ ಬೋಡಿತನಕ್ಕತ್ತನ ಶ್ರೇಯಸ್ಸು ಮಲ್ಪಾನಕ್ಕತ್ತನ ಯಜಮಾನರೆಗ್ಲ ಗ್ರಾಮಗೂ ರಾಷ್ಟ್ರಗೂ ಮಾತೆರೆಗ್ಲ ಬರ್ಪಡ ದುರ್ಭಿಕ್ಷಳು ಮಾತ ಪರಿಹಾರ ಈ ದೇವರನ್ನು ಓಡು ಮಾತು ನೆನಪಿನ ಅಕ್ಕತ್ತನ ಸಂಸಾರದಾಗಲು ಜಾಗದಾಗಲು ಈ ಮಾತ ದೇವಿ ಬೇರೆಪಣ ಕೊಡುದು ಇಂಥ ಪ್ರತಿಷ್ಠ ಈ ನೂತನ ಮಂಟಗಳು ದೇವರು ಬಿದ್ದಿಲ್ಲ ಮಾತೆರೆಗ್ಲ ಎಂಗಳು ಬರ್ಕಾ ಪಡ್ಪಡಕ್ಕತ್ತನ ಮನಸ್ಥಿತಿ ಎಂಕಳ್ಳ ಪಡ್ಪ ಆಯನ ಅಂದ ಗುರುಕೊಳ್ಳ ಮಾತ್ರ ಗುರುಕೊಳ್ಳೊಟ್ಟು ಎಂಕುಳ್ಳ ಉಳ್ಳ ಪಡ್ಪಡಕ್ಕತ್ತ ಮಾತೆರೆಗ್ಲ ಮನಸ್ಸು ಪರಿವರ್ತನೆ ಆಗಿ ಸಂಪತ್ತು ಒದಗದು ಬರ್ತದೆ ಅತಿ ಶೀಘ್ರವಾಗಿ ಆ ಬೇಲಾತ್ಮಕ ದೇವರ ಅನುಗ್ರಹ ಮಕ್ಕಳು ಪಡೆದು ಮಾತೆರೊಟ್ಟಿಗಿದ್ದರೂ ದೇವರ ಸನ್ನಿಧಾನಗಳು ಪ್ರಾರ್ಥನೆ ಮಾಡ್ತಾರೆ ಧ್ಯಾಯೇ ನರಸಿಂಹಂ ಮುರುದ್ರನೇತ್ರಂ ಧ್ಯಾನ ಸಂಜಯ್ ಶೆಟ್ಟಿ ಸಿಗ್ನೋ ಭವಂತು ಸಂಜಯ್ ಶೆಟ್ಟಿ ಬಲೆ ಅಖಂಡ ಕರ್ನಾಟಕವಾಗಿರುವಾಗ ಈ ಕಾಸರಗೋಡು ಜಿಲ್ಲೆ ಕರ್ನಾಟಕದಲ್ಲಿ ಸೇರಿರುವಂತಹ ಸಮಯದಲ್ಲಿ ಸುಮಾರು 600 ವರ್ಷಗಳ ಮೊದಲು ಕಾಣಿಯೂರು ಮಠದ ಒಬ್ಬರು ಯತಿಗಳು ಪರ್ಯಾಯ ಪೂರ್ವಭಾವಿ ಸಂಚಾರದ ದೃಷ್ಟಿಯಿಂದ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದಂತಹ ಅಡೂರು ಮಹಾಲಿಂಗೇಶ್ವರ ಕ್ಷೇತ್ರದ ಮಹಾವಿಷ್ಣು ದೇವರ ದರ್ಶನವನ್ನು ಮಾಡಲಿಕ್ಕೆ ಅಂತೇಳಿ ಈ ಭಾಗದಲ್ಲಿ ಸಂಚಾರ ಮಾಡುವಾಗ ಪಯಸ್ವಿನಿ ನದಿಯ ಆ ಪುಣ್ಯ ಸ್ನಾನವನ್ನು ಮಾಡಿ ಅಡೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಚಾರ್ಯ ಮಧ್ವರು ಪ್ರತಿಷ್ಠೆ ಮಾಡಿದಂತಹ ಆ ಮಹಾವಿಷ್ಣು ದೇವರನ್ನು ದರ್ಶನ ಮಾಡಿ ವಾಪಸ್ಸು ಹೋಗುವಾಗ ತಲೆಬೈಲು ಅಂತ ಹೇಳುವಂತಹ ಪ್ರದೇಶದಲ್ಲಿ ಬಂದಂತಹ ಒಂದಷ್ಟು ಕ್ಷಾಮ ಬರ ಇತ್ಯಾದಿ ಅಲ್ಲೊಂದಷ್ಟು ರೋಗ ರುಜಿನ ಬಾಧೆಗಳು ಇದನ್ನೆಲ್ಲ ಕಂಡು ಮರಗಿದಂತಹ ಆವತ್ತಿನ ಯತಿಗಳು, ಪೀಠಾಧಿಪತಿಗಳ ಹೆಸರು ನನಗಷ್ಟು ನೆನಪಿಲ್ಲ, ಆ ಪೀಠಾಧಿಪತಿಗಳು ಈ ಗ್ರಾಮಕ್ಕೆ ಬರುವಾಗ ಕೆದಿಲಾಯ ಅಂತ ಹೇಳುವಂತಹ ಶಿವಳ್ಳಿ ಬ್ರಾಹ್ಮಣ ಪರಂಪರೆಯಲ್ಲಿ ಬರುವಂತಹ ಒಂದು ಕುಟುಂಬದವರು ಆ ಶ್ರೀಗಳನ್ನು ಸ್ವಾಗತಿಸಿ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ನೀಡಿ ಶ್ರೀಗಳ ಮನಸ್ಸನ್ನು ಸಂತೋಷಗೊಳಿಸ್ತಾರೆ. ಶ್ರೀಗಳು ನೀಡಿದಂತಹ ಮಂತ್ರಾಕ್ಷತೆಯಿಂದ ಅವರಿಗೂ ಕೂಡ ಅವರ ಕೌಟುಂಬಿಕವಾಗಿರುವಂತಹ ಒಂದಷ್ಟು ಸಮಸ್ಯೆಗಳೆಲ್ಲ ಪರಿಹಾರ ಆಗುವಂತಹ ಕಾಲಘಟ್ಟದಲ್ಲಿ ಅವರಲ್ಲಿರುವಂತಹ ಒಂದಷ್ಟು ಭೂಮಿಯ ಅಧಿಕಾರವನ್ನು ಶ್ರೀಮಠಕ್ಕೆ ಬಿಟ್ಟುಕೊಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಅದು ಕಾಲಾನುಕ್ರಮದಲ್ಲಿ
ಆ ಶ್ರೀಮಠಕ್ಕೆ ಬಿಟ್ಟುಕೊಟ್ಟಂತಹ ಭೂಮಿಯಲ್ಲಿ ಆ ಕೆದಿಲಾಯ ಪರಂಪರೆಯವರನ್ನೇ ಮುಂದಿಟ್ಟುಕೊಂಡು ನಂತರ ಬರುವಂತಹ ಒಬ್ಬರು ಯತಿಗಳು ತಲೆಬೈಲಿನ ಅಂತ ಹೇಳುವಂತಹ ಪ್ರದೇಶದಲ್ಲಿ ನರಸಿಂಹ ದೇವರನ್ನು ಸೋಪಾನ ಪೀಠದಲ್ಲಿ ಪ್ರತಿಷ್ಠೆ ಮಾಡಿ ಕಾಳಿಯ ಮರ್ದನ ಶ್ರೀಕೃಷ್ಣ, ಗೋಪಾಲಕೃಷ್ಣ ಇತರ ಪರಿವಾರ ದೇವತೆಗಳನ್ನು ಪ್ರತಿಷ್ಠೆ ಮಾಡಿ ಸ್ವಲ್ಪ ದೂರದಲ್ಲಿ ಅವರು ವಿಶೇಷವಾಗಿ ನರಸಿಂಹನ ಸಾನ್ನಿಧ್ಯದಲ್ಲಿ ಶಿವನನ್ನು ಆರಾಧಿಸುವಂತಹ ಒಂದು ಯತಿಗಳಾಗಿದ್ದ ಕಾರಣ ಸ್ವಲ್ಪ ದೂರದಲ್ಲಿ ಮಂಜನಡ್ಕ ಮಂಜುನಾಥ ದೇವಸ್ಥಾನ ಅಂತ ಹೇಳುವಂತಹ ಒಂದು ಕ್ಷೇತ್ರವನ್ನು ಕೂಡ ಶ್ರೀಮಠದ ಭಕ್ತರು ಇಲ್ಲಿ ಜೀರ್ಣವಾಗಿರುವಂತಹ ಸೋಪಾನ ಪೀಠದ ಒಂದು ದುರವಸ್ಥೆಯನ್ನು ಕಂಡು ಸ್ವತಃ ಅವರೇ ಸೋಪಾನ ಪೀಠವನ್ನು ಮಾಡಿಸಿಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಎಲ್ಲ ಖರ್ಚನ್ನು ವಹಿಸಿಕೊಂಡು ಇವತ್ತಿನ ದಿನ ದೇವರಿಗೆ ಸೋಪಾನ ಪೀಠ ಸಮರ್ಪಣೆಯಾಗಿದೆ. ಇನ್ನು ಮುಂದೆ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೊಟ್ಟೆಕುಂಜ ಸಂಜೀವ ಶೆಟ್ಟಿ ಇವರ ಕಾರ್ಯದರ್ಶಿಯಾಗಿ ಸಮಿತಿಯನ್ನು ರೂಪೀಕರಿಸಿಕೊಂಡು ಊರಿನ ಅನ್ಯಾನ್ಯ ಮಹನೀಯರನ್ನು ಒಳಗೊಂಡಂತಹ ಒಂದು ಉತ್ತಮವಾದಂತಹ ಸಮಿತಿಯ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ನಾವು ಮುಂದುವರಿಲಿಕ್ಕಿದ್ದೇವೆ. ಎಲ್ಲ ಭಕ್ತಾದಿಗಳು ಕೂಡ ಶ್ರೀ ಕ್ಷೇತ್ರವನ್ನು ಸಂದರ್ಶಿಸಬೇಕು. ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು ಅಂತೇಳಿ ಈ ಮುಖಾಂತರ